ನಮಸ್ಕಾರ. ಪ್ರಪಂಚದ ನಾಯಕನಾಗಲು ಹೊರಡುವ ಯಾವುದೇ ದೇಶದ ಶಕ್ತಿ ಅಂದರೆ ಅದು ಸೇನಾಬಲ ಮತ್ತು ಸದೃಢ ಆರ್ಥಿಕತೆ. ಆದರೆ ಭಾರತಕ್ಕೆ ಮತ್ತೊಂದು ದೈವಿಕ ಶಕ್ತಿಯ ಬಲ ಇದೆ. ಅದೇ ನಮ್ಮ ಸನಾತನ ಸಂಸ್ಕೃತಿಯ ಸಾರ್ವಭೌಮತ್ವ. ಇಂದು ನಾವು ಮಾತಾಡ್ತಾ ಇರೋದು ನಮ್ಮ ಸಾಂಸ್ಕೃತಿಕ ಗಡಿಗಳನ್ನ ಮೀರಿ ನಡೆದಂತಹ ಒಂದು ಮಹಾನ್ ವಿಜಯೋತ್ಸವದ ಬಗ್ಗೆ. ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ನಡುಗಿಸಿದ ಕ್ರೂರ ದೊರೆ ಚಂಗೀಸ್ ಖಾನನ ನೆಲವಾದ ಮಂಗೋಲಿಯಾದ ಬಗ್ಗೆ. ಚಂಗೀಸ್ ಖಾನನ ವಂಶಸ್ಥರು ಮತ್ತು ಅವರು ವಾಸಿಸುವ ಗ್ರಾಮಗಳು ಇವತ್ತು ನಮ್ಮ ಹರೇ ಕೃಷ್ಣ ಕೀರ್ತನದಲ್ಲಿ ಲೀನವಾಗ್ತಾ ಇದೆ. ಇತಿಹಾಸ ಮರುಕಳಿಸ್ತಾ ಇದೆ. ಇದು ಕೇವಲ ಧಾರ್ಮಿಕ ಸುದ್ದಿಯಲ್ಲ, ಇದು ಭಾರತದ ಆಧ್ಯಾತ್ಮಿಕ ವಿಜಯದ ಧ್ವನಿ. ಕೆಲವರು ಸನಾತನ ಕೇವಲ ಭಾರತಕ್ಕೆ ಸೀಮಿತ ಅಂತ ಹೇಳ್ತಾರೆ. ಆದರೆ ನಮ್ಮ ಈ ವೈಭವವನ್ನ ನಿರಾಕರಿಸುವವರಿಗೆ ಮಂಗೋಲಿಯಾ ಒಂದು ಪ್ರತ್ಯುತ್ತರ. ಒಂದು ಕಾಲದಲ್ಲಿ ಮಂಗೋಲಿಯಾ ಸಂಪೂರ್ಣವಾಗಿ ಸನಾತನದ ಬೇರುಗಳನ್ನ ಹೊಂದಿತ್ತು. ನಂತರ ಬೌದ್ಧ ಧರ್ಮದ ಪ್ರಭಾವದಿಂದ ನಮ್ಮ ಸಂಸ್ಕೃತಿ ಅದರಲ್ಲಿ ವಿಲೀನವಾಯಿತು. ಆದರೆ ಸತ್ಯ ಶಾಶ್ವತ, ಅದು ಮತ್ತೆ ಪ್ರಜ್ವಲಿಸಬೇಕಲ್ವಾ? ಮಂಗೋಲಿಯಾದಲ್ಲಿ ಆಗ್ತಾ ಇರೋದು ಅದೇ. ಸ್ವಯಂಭೂ ಲಿಪಿ. ಮಂಗೋಲಿಯಾದ ಈ ಪ್ರಾಚೀನ ಲಿಪಿ ನೇರವಾಗಿ ಸಂಸ್ಕೃತದ ಸ್ವಯಂಭೂ ಶಬ್ದದಿಂದ ಬಂದಿದೆ. ಕೇವಲ ಪದವಷ್ಟೇ ಅಲ್ಲ, ಆ ಲಿಪಿಯ ಚಿಹ್ನೆಯಲ್ಲಿ ನಮ್ಮ ಸನಾತನದ ಪವಿತ್ರ ಸಂಕೇತವಾದ ಓಂಕಾರದ ಪ್ರತಿರೂಪವನ್ನ ಕಾಣಬಹುದು. ಶಿವನ ತ್ರಿಶೂಲದ ರಹಸ್ಯ. ಅಚ್ಚರಿ ಅಂದ್ರೆ ಮಂಗೋಲಿಯಾದ ಪ್ರತಿ ಬೌದ್ಧ ಮಠದ ದ್ವಾರದ ಮೇಲೆ ನಮ್ಮ ಪರಶಿವನ ತ್ರಿಶೂಲವನ್ನ ಇಡಲಾಗುತ್ತೆ. ಮಂಗೋಲಿಯನ್ ಸಂಸ್ಕೃತಿಯಲ್ಲಿ ಸರ್ವೋಚ್ಚ ದೇವತೆ ತಗರಿಯನ್ನ ನಮ್ಮ ಶಿವನೊಂದಿಗೆ ಹೋಲಿಸಲಾಗುತ್ತೆ. ಇದು ಸಾಕ್ಷಿಯಲ್ವೇ? ಸನಾತನ ಧರ್ಮ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ. ಅದು ಪ್ರೀತಿ ಮತ್ತು ಜ್ಞಾನದಿಂದ ಜಗತ್ತನ್ನ ಗೆದ್ದಿತು. ಮಂಗೋಲಿಯಾದ ನೆಲದಲ್ಲಿ ಸನಾತನ ಬೇರುಗಳು ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಈ ಸಾಕ್ಷ್ಯಗಳು ಕನ್ನಡಿ ಹಿಡಿದಿವೆ. ಮಂಗೋಲಿಯಾದ ಜನರಿಗೆ ಅವರ ಸಾಂಸ್ಕೃತಿಕ ಬೇರುಗಳ ನೆನಪು ಮಾಡಿಕೊಟ್ಟವರು ಯಾರು? ಅವರೇ ಅಮೆರಿಕಾದಿಂದ ಬಂದ ಸನ್ಯಾಸಿ ಇಂದ್ರದ್ಯುಮ್ನ ಸ್ವಾಮಿ. ಒಬ್ಬ ವಿದೇಶಿ ಭಾರತದ ಸನಾತನ ಧರ್ಮವನ್ನ ಸ್ವೀಕರಿಸಿ ಜಗತ್ತಿನ ಕ್ರೂರ ದೊರೆಯ ನೆಲದಲ್ಲಿ ಧರ್ಮದ ಪ್ರಚಾರ ಮಾಡ್ತಿದ್ದಾರೆ. ಇದು ಭಾರತದ ಆಧ್ಯಾತ್ಮಿಕ ಶಕ್ತಿಯೇ ಹೊರತು ಮತ್ತೇನೂ ಅಲ್ಲ. ಸ್ವಾಮೀಜಿಯವರು ಮಂಗೋಲಿಯನ್ ಬೌದ್ಧ ಗುರುಗಳೊಂದಿಗೆ ಚರ್ಚೆ ಮಾಡಿ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳಿಗೆ ಗೀತೆಯ ಸಂದೇಶವನ್ನ ತಲುಪಿಸುತ್ತಿದ್ದಾರೆ. ಕರಾಕೋರಂ ಇದು ಚಂಗೀಸ್ ಖಾನನ ಈ ಐತಿಹಾಸಿಕ ನಗರ. ಆ ದೊರೆಯ ಪ್ರತಿಮೆಯ ಎದುರು ನಿಂತು ಈ ಮಹಾನ್ ಸನ್ಯಾಸಿಗಳು ತಮ್ಮ ಶಿಷ್ಯರೊಂದಿಗೆ ಭಗವಾನ್ ಶ್ರೀಕೃಷ್ಣನ ಕೀರ್ತನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಇಸ್ಕಾನ್ ಸಂಸ್ಥೆಯು ಇದರ ಹಿಂದೆ ಇದೆ ಮತ್ತು ಅವರ ಕರಾಕೋರಂನಲ್ಲೇ ಒಂದು ಭವ್ಯವಾದ ಶ್ರೀಕೃಷ್ಣನ ದೇವಾಲಯವನ್ನ ನಿರ್ಮಿಸಲು ಹೊರಟಿದ್ದಾರೆ. ಇದು ಕೇವಲ ಇಟ್ಟಿಗೆ ಮತ್ತು ಕಲ್ಲಿನ ದೇವಾಲಯ ಅಲ್ಲ, ಇದು ನಮ್ಮ ವಿಶ್ವ ಸಂಸ್ಕೃತಿಯ ಮರುಸ್ಥಾಪನೆಯ ಸಂಕೇತ. ಮಂಗೋಲಿಯಾದ ವಿದ್ಯಮಾನಗಳು ನೀಡುವ ಸಂದೇಶ ಸ್ಪಷ್ಟವಾಗಿದೆ. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠೆ ಗಳಿಸ್ತಾ ಇರುವಾಗ ಜಗತ್ತಿಗೆ ಶಾಂತಿ ಮತ್ತು ಜ್ಞಾನವನ್ನ ನೀಡುವ ಶಕ್ತಿ ನಮ್ಮ ಸನಾತನ ಧರ್ಮದಲ್ಲಿದೆ. ನಮ್ಮ ದೇಶದಲ್ಲಿ ನಿಂತು ಸನಾತನ ಧರ್ಮವನ್ನ ಪ್ರತೀಕವಾದಿ, ಸಿಂಬಾಲಿಕ್ ಅಂತ ಕಡೆಗಣಿಸುವವರು ಒಮ್ಮೆ ಈ ದೃಶ್ಯಗಳನ್ನ ನೋಡಲೇಬೇಕು. ಜಗತ್ತಿನಾದ್ಯಂತ ಜನರು ಸನಾತನ ಧರ್ಮವನ್ನ ಹುಡುಕ್ತಾ ಇದ್ರೆ ಭಾರತೀಯರು ನಾವ್ಯಾಕೆ ನಮ್ಮ ಪರಂಪರೆಯ ಬಗ್ಗೆ ಸಂಶಯ ಪಡಬೇಕು? ನಮ್ಮ ಧರ್ಮವು ದೇಶದ ಗಡಿಗಳನ್ನ ಮೀರಿ ಭಾಷೆಯ ಹಂಗನ್ನ ತೊರೆದು ಇಡೀ ಮಾನವ ಕುಲವನ್ನ ಒಂದುಗೂಡಿಸುವ ಶಕ್ತಿಯನ್ನ ಹೊಂದಿದೆ. ಮಂಗೋಲಿಯಾದಲ್ಲಿ ಇದು ಸಾಬೀತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.